ನಲ್ಲನೆ ಸವಿ ಮಾತೊಂದ ನುಡಿವೆಯ ನಾನೇನನ್ನು ನುಡಿಯಲಿ ಪಾರಿ ತಿಳಿಸೆಯ. ವಾವ್ ಸೂಪರ್ ಪರಿ ಹಾಡು. ನಾನಿನ್ನ ಬಿಡೆನು ಎಂದಿಗೂ ಓ ನೀ ನನ್ನ ಪಾರಿ ಎಂದಿಗೂ ಪಾರಿ. ರೀ ನಂಗೆ ನಾಚಿಕೆ ಆಗುತ್ತೆ. ನಮ್ದು ಸಾಂಗ್ ಮುಗೀತು, ನೆಕ್ಸ್ಟ್ ಯಾರು ಬರ್ತಾ ಇದ್ದೀರಾ? ಪಂಕಜ್ ಮೇಡಮ್ ಬನ್ನಿ, ನೀವೊಂದು ಸಾಂಗ್ ಆಡಿ. ಹಾ ಹಾಡ್ತೀನಿ ಗೌಡ್ರೆ. ನಂಗೆ ಈ ಪಾರ್ಟಿಗಳಲ್ಲಿ ಸಾಂಗ್ ಹಾಡೋದು ಡ್ಯಾನ್ಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಓಕೆ, ನೆಕ್ಸ್ಟ್ ಸಾಂಗ್ ಆಡಕ್ ಬರ್ತಾ ಇರೋದು ನಮ್ಮ ಪಂಕಜ ಮೇಡಮ್. ನೆಕ್ಸ್ಟ್ ಸಾಂಗ್ ಆಡಕ್ ಬರ್ತಾ ಇರೋದು ಪಂಕಜ ಮೇಡಮ್. ಹಾಗಾದ್ರೆ ನಾನು ಸ್ಟೇಜ್ ಮೇಲೆ ಇರ್ತೀನಿ, ನಾನು ಅವ್ರ ಜೊತೆ ಸಾಂಗ್ ಆಡ್ತೀನಿ. ರೀ ಬನ್ನಿ. ಪಾರಿ ನಿನ್ನ ಕಡೆ ನಿಂತ್ಕೊ, ನಾನು ಬರ್ತೀನಿ. ಹಾ ಸರಿ. ಮೇಡಮ್ ಅವರೇ, ಮೈಕ್ ತಗೊಳ್ಳಿ. ಹಾ ಕೊಡಿ, ಥ್ಯಾಂಕ್ ಯು. ಮೇಡಮ್ ಅವರೇ, ನಿಮ್ಮ ಜೊತೆ ಸಾಂಗ್ ಆಡಕ್ಕೆ ನಾವು ಸೇರ್ಕೋಬೋದಾ? ಹಾ ಗೌಡ್ರೆ ಬನ್ನಿ. ಒಬ್ಳೆ ಸಾಂಗ್ ಆಡೋದು ಅಂದ್ರೆ ತುಂಬಾ ಬೋರ್ ಆಗುತ್ತೆ. ನೀವು ನಿಮ್ಮ ಫ್ರೆಂಡು ಪರಮೇಶ್ ಅವರು ಎಲ್ಲ ಇದ್ರೆ ಒಳ್ಳೆ ಸಾಂಗ್ ಆಡ್ಬೋದು, ಮತ್ತೆ ಡ್ಯಾನ್ಸು ಮಾಡ್ಬೋದು. ರೀ ನೀವು ಹೋಗ್ಬೇಡಿ ಸಾಂಗ್ ಆಡಕ್ಕೆ. ಶಾಂತ ಮೇಡಮ್ ಅವರು ಹೊಸಬ್ರಲ್ವ, ಇಲ್ಲಿ ಯಾರು ಪರಿಚಯ ಇಲ್ಲ, ಅದಕ್ಕೆ ಒಬ್ಬರೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡು ಹೇಳೋಕ್ಕೆ ಒಂಥರ ಸಂಕೋಚ ಆಗ್ತಾ ಇದೆ. ಅದಕ್ಕೆ ಜೊತೆಲಿ ನಿಂತ್ಕೊಳ್ಳೋಕೆ ಕರೀತಾರೆ. ನೀನೇನು ತಪ್ಪು ತಿಳ್ಕೊಬೇಡ ಶಾಂತ, ಈಗೋಗಿ ಆಗ ಬಂದ್ಬಿಡ್ತೀನಿ ಆಯ್ತಾ? ಪಂಕಜ ಮೇಡಮ್ ಒಂದು ಇಂಗ್ಲೀಷ್ ಸಾಂಗ್ ಆಡಿ. ಇಂಗ್ಲಿಷ್ ಸಾಂಗ್ ಆಡ್ಬೇಕಾ? ಯಾವ್ದಾಡ್ಲಿ? ಮೇಡಮ್ ಅವರೇ ಮೈಕ್ ಕೊಡಿ, ನನಗೆ ಗೊತ್ತು. Asisu Sahlau, thank you so much. This is a song now, la is a pow. ಅವ್ವ ಶಾಂತಕ್ಕ, ಗೌಡ್ರು ನೋಡಿ ಇಂಗ್ಲಿಷ್ ಸಾಂಗ್ ಹೆಂಗ್ ಆಡ್ತಾರೆ ಅಂತ. ಇದು ಯಾವಾಗ ಕಲ್ತಿದ್ರು? ಯಾವಾಗ ಕಲ್ತ್ರೋ ಏನೋ ನನಗೂ ಗೊತ್ತಿಲ್ಲ ಗೌರಿ. ನಾನು ಇವಾಗ ತಾನೇ ನೋಡ್ತಾ ನಿಂತಿದ್ದೀನಿ. ಗೌಡ್ರೆ ಮೈಕ್ ಕೊಡಿ, ಮೇಡಮ್ ಅವ್ರಿಗೋಸ್ಕರ ನಾನೊಂದು ಹಾಡಾಡ್ತೀನಿ. ಚಂದಕ್ಕಿಂತ ಚಂದ ನೀನೇ ಸುಂದರ, ನಾನು ಅಲ್ಲಿಗೆ ಬಂದ್ರೆ ನಿನ್ ಮೂತಿ ಪಂಚರ. ಅಯ್ಯಯ್ಯೋ, ಅವಾಗವಾಗ ನಾನು ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ ಏನಂತೆ ಮರ್ತು ಬಿಡ್ತೀನಿ. ಯಾಕೆ ಬೇಕು ಸುಮ್ಮನೆ ಗ್ರಾಚಾರ? ಶಂಕರ ನೀನು ಆಡ್ತೀಯಾ? ಕೊಡು ಕೊಡು. ಮನೆಗೆ ಬನ್ನಿ, ವಿಚಾರಿಸ್ಕೊತೀನಿ ನಿಮ್ನ. ಪಾರಿ ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದೀಯಾ? ಬೇರೆ ಹೆಂಗಸರನ್ನ ಹೊಗಳಿದ್ರೆ ನನ್ನ ಪಾರಿಗೆ ಎಷ್ಟು ಕೋಪ ಬರುತ್ತೆ ಅಂತ ನೋಡಕ್ಕೆ ಹಿಂಗೆ ಮಾಡಿದೆ ಅಷ್ಟೀಯ. ಹೌದಾ, ನಿಜನಾ? ಹೌದು ಪಾರಿ. ಮೇಡಮ್ ಅವರೇ, ನನಗೆ ಹಾಡಾಡೋಕ್ಕೆ ಅಷ್ಟೊಂದು ಬರಲ್ಲ, ನೀವೇ ಆಡಿ. ಹೋ ಹೌದಾ? ಹಾಗಾದ್ರೆ ಇವಾಗ ನಾನು ಬರ್ತ್ಡೇಗೆ ಸೂಟ್ ಆಗುವಂತ ಒಂದು ಹಾಡಾಡ್ತೀನಿ. ನೀವಿಬ್ರು ಕೋರಸ್ ಆಡ್ತೀರಾ? ಮೇಡಮ್ ಅವರೇ ಖಂಡಿತ ಆಡ್ತೀವಿ, ಅದಕ್ಕೆ ಅಲ್ವಾ ನಾವಿಬ್ರು ನಿಂತಿರೋದು. ಹಾಡಿರೋ ಹಾಡಿರೋ ಎಲ್ಲ ಸೇರಿ ಹಾಡಿರೋ, ಲಬ್ 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 ಲಬ್. ಹಾಡುತ್ತಾ ಕುಣಿಯುತ್ತಾ ಹುಟ್ಟು ಹಬ್ಬ ಮಾಡಿರೋ, ಲಬ್ 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 ಲಬ್. ರಾಜನೂರಿನಲ್ಲಿ ರಾಣಿ ನಾನು ಇಲ್ಲಿ, ಸ್ನೇಹನ ಹಂಚಿಕೊಂಡು ನಲಿರೋ, ಆಡಿರೋ ಆಡಿರೋ ಎಲ್ಲ ಸೇರಿ ಆಡಿರೋ. ರೀ ಮುಗಿತಾ ನಿಮ್ ಸಾಂಗು ಡ್ಯಾನ್ಸ್ ಎಲ್ಲ? ಶಾಂತ ಮುಗೀತು. ಇವಾಗ ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ ಗೊತ್ತಾ? ನಮ್ಮಮ್ಮ. ಅವ್ವ ಏನು ಕೃಷ್ಣ, ನನ್ನನ್ನ ಆಡು ಅಂತ ಇದೀಯಾ? ನಂಗೆ ಆಡೋದೆಲ್ಲ ಬರಲ್ಲಪ್ಪ. ಶಾಂತ ಬಾ, ನಾನಿದ್ದೀನಲ್ಲ ನಿನ್ ಜೊತೆಗೆ. ಹೋಗು ಶಾಂತಕ್ಕ, ಇನ್ನು ಹೋಗಿಲ್ಲ ಅಂದ್ರೆ ಗೌಡ್ರು ಮತ್ತೆ ಪಂಕಜ ಮೇಡಮ್ ಜೊತೆ ಡ್ಯಾನ್ಸ್ ಮಾಡ್ತಾರೆ ಅಷ್ಟೇಯ. ಅತ್ತೆ ಆಡಿ ಅತ್ತೆ, ನೀವು ಮಾವ ಸಾಂಗ್ ಆಡೋದನ್ನ ನೋಡಕ್ಕೆ ನಾನು ತುಂಬಾ ಕಾಯ್ತಾ ಇದ್ದೀನಿ. ನನ್ನ ಮಗ ಸೊಸೆನ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ. 100 ಕಾಲ ಹೀಗೆ ಚೆನ್ನಾಗಿರ್ಲಿ ಅವರು. ಶಾಂತದ್ದು ಅಕ್ಕ, ಯಾಕೆ ಲೇಟ್ಗೆ ಮಾಡ್ತಾ ಇದ್ದೀರಾ? ಶುರುಗೆ ಮಾಡಿ. ಮೆಲ್ಲು ಸಿರೆ ಸವಿಗಾನ, ಎದೆ ಜಲ್ಲನೆ ಹೂವಿನ ಬಾಣ. ಶಾಂತ ಗೌಡ್ರಿ ಮೆಲ್ಲು ಸಿರೆ ಸವಿಗಾನ, ಎದೆ ಜಲ್ಲನೆ ಹೂವಿನ ಬಾಣ. ಶಾಂತಕ ಸೂಪರ್. ಅಮ್ಮ ಅಪ್ಪ ಸೂಪರ್ ಆಗಿ ಆಡಿದ್ರಿ. ಈಗ ನೆಕ್ಸ್ಟ್ ಬರ್ತಾ ಇರೋದು ನಮ್ಮ ಜಾನ್ಕಿ ಆಂಟಿ.
ಗೌಡ್ರಿ ನಂಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಓ ಹೌದಾ ಮೇಡಮ್ ಅವರೇ, ನಾನು ಬರಲೇ ಡ್ರಾಪ್ ಮಾಡೋಕ್ಕೆ? ರೀ, ಮೇಡಮ್ ಅವರು ಕಾರಲ್ಲಿ ಬಂದಿದ್ದಾರೆ, ನೀವೇನು ಅಷ್ಟೊಂದು ತೊಂದರೆ ತಗೊಳ್ಳೋದು ಬೇಡಿ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಮೇಡಮ್ ಅವರೇ, ಅಲ್ಲಿ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದೀವಿ, ಊಟ ಮಾಡ್ಕೊಂಡು ಹೋಗಿ ಬನ್ನಿ. ಹಾಂ ಥ್ಯಾಂಕ್ ಯು ಶಾಂತಕವ್ರೆ, ಬರ್ತೀನಿ. ಹಾಂ ಹೋಗಿ ಬನ್ನಿ. ಮಾಲಾಶ್ರೀ ಬಾಯ್. ಬಾಯ್ ಮೇಡಮ್ ಅವರೇ, ನೀವು ನನ್ನ ಬರ್ತ್ಡೇ ಬಂದಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಂ ಇಟ್ಸ್ ಓಕೆ. ರೀ, ಅಲ್ಲಿ ಕೆತ್ತಿ ಸಾಕು, ಮೇಡಮ್ ಅವ್ರು ಹೋಗಾಯ್ತು. ಈಗ ನಾವು ಕಾರ್ಯಕ್ರಮ ನೋಡೋಣವಾ? ಹ್ಞೂ ಶಾಂತ. ಜಾನಕಿ ಅಕ್ಕ ಶುರುಗೆ ಮಾಡಿ. ಹಾಂ ಶುರು ಮಾಡ್ತೀನಿ. ಸ್ವಲ್ಪ ಶ್ರುತಿ ತಗೋತಾ ಇದ್ದೀನಿ, ರಾಗನೆಲ್ಲ ಸರಿ ಮಾಡ್ಕೋತಾ ಇದ್ದೀನಿ. ಏನೇ ಜಾನಕಿ ಇಷ್ಟೊಂದು ರೆಡಿ ಆಗ್ಬಿಟ್ಟು ಅದು ಯಾವ ಸಾಂಗ್ ಆಡ್ತೀಯ, ಹಾಡು ನೋಡೋಣ. ಶುರು ಮಾಡ್ತೀನಿ ಇವಾಗ. ಒಂದೇ ಉಸಿರಂತೆ ಇನ್ನು ನಾನು ನೀನು, ನಾನೇ ನೀನು ನೀನೇ ನಾನು, ನಾನೇ ನೀನು ನೀನೇ ನಾನು, ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು, ಅಡೆ ಕೋಗಿಲೆ ಒಂದೇ ಉಸಿರಿನಂತೆ ಚಂದಿರನನ್ನು ನೋಡು ನೋಡು, ಎಂದಿದೆ ಎಂದಿದೆ ಆಡು ಆಡು, ಎಂದಿದೆ ಎಂದಿದೆ. ಲೇ ಜಾನಕಿ, ಒಂದೇ ಉಸಿರು ಅಂದ್ಬಿಟ್ಟು ನೀನು ಉಸಿರೇ ಮೇಲೆ ಕೊಟ್ಟಬಿಟ್ಟದ ಕಣೆ. ಶಾಂತಕ್ಕ, ಯಾಕೆ ನಾನು ಚೆನ್ನಾಗಿ ಆಡ್ಲಿಲ್ವಾ? ಇವಾಗ 2ನೇ ಮನೇಲಿ ಆಡ್ದೆ, ಇವಾಗ 3ನೇ ಮನೇಲಿ ಆಡ್ಲಾ? ಏನು 3ನೇ ಮನೇಲಿ ಆಡ್ತೀಯಾ? ಅದೇ ನಂಗೆ ಆಡ್ತೀಯ ನೋಡವ, ಆಡು. ಶಿಲೆಗಳು ಸಂಗೀತವ ಹಾಡಿವೆ, ಶಿಲೆಗಳು ಸಂಗೀತವ ಹಾಡಿವೆ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಸರಿಗಮ ಪದನಿಸ ಸರಿಗಮ ಪದನಿಸ ಎಂದು ಹಾಡಿವೆ. ಹೇಗಿತ್ತು ನನ್ನ ಸಾಂಗು? ಜಾನಕಿ ಸೂಪರ್. ನೆಕ್ಸ್ಟ್ ಸಾಂಗ್ಗೆ ನಾನು ಆಡ್ತೀನಿ. ಈಗ ಮುಂದಿನ ಸಾಂಗ್ನ ಆಡಕ್ ಬರ್ತಾ ಇದ್ದಾರೆ ನಮ್ಮ ರೇಷಿ ಅಕ್ಕ. ಗೌರಂದು ಅಕ್ಕ, ನೀವು ಸ್ಟೇಜ್ಗೆ ಮೇಲೆ ಬನ್ನಿ, ಇಬ್ರು ಒಟ್ಟಿಗೆ ಹಾಡೋಣ. ಹೌದಾ ರೇಷಿ, ಬರ್ತೀನಿ ಇರು. ಗೌರಿ, ರೇಷಿ ಶುರು ಮಾಡಿ. ಪ್ಯಾರ್ಗೆ ಹಾಗ್ಬಿಟ್ಟೈತಿ, ನಮ್ದಕ್ಕೆ ಪ್ಯಾರ್ಗೆ ಹಾಗ್ಬಿಟ್ಟೈತಿ. ಏನೇ ರೇಷಿ, ಪ್ಯಾರ್ಗೆ ಹಾಕ್ಬಿಟ್ಟದೆ ಅಂತ ಇದೆಯಾ? ಏನು ನಮ್ಗೆ ಯಾರಿಗೂ ವಿಷಯನೇ ಗೊತ್ತಿಲ್ಲ ಇನ್ನುವೇ. ಏ ಗೌರಂದು ಅಕ್ಕ, ನಾನು ಸಾಂಗ್ಗೆ ಹಾಡ್ತಾ ಇದ್ದೀನಿ, ನನಗೆ ಯಾರ ಮೇಲೆ ಇನ್ನು ಪ್ಯಾರ್ಗೆ ಆಗಿಲ್ಲ. ಹಾಡು ಹಾಡು. ಜಾರ್ಗೆ ಹೋಗ್ಬಿಟ್ಟೈತಿ, ನಮ್ದಕ್ಕೆ ಜಾರ್ಗೆ ಹೋಗ್ಬಿಟ್ಟೈತಿ, ಖಾನ ಪೀನ ಸೇರ್ತಾ ಇಲ್ಲ ನಮ್ದಕ್ಕೆ, ನಕ್ಕು ನಕ್ಕು ಜಿಂದಗಿನೇ ಹಾಳಾಗ್ಬಿಟ್ಟೈತಿ, ಹೇ ಹೇ ಹೇ, ನಕ್ಕು ನಕ್ಕು. ಇನ್ನೊಂದು ಸಾಂಗ್ ಹಾಡ್ತೀವಿ, ಹಾಡಿ ಹಾಡಿ. ಗೌರಮ್ಮ ನಿಮ್ದುಗೆ ಗಂಡ ಹರಮ್ಮ, ರೇಷಮ್ಮ ನನ್ನ ಗಂಡ ಶಿವನಮ್ಮ. ಶಂಕರಂದು ಅಣ್ಣ, ನಮ್ದುಗೆ ಇಷ್ಟೇ ಹಾಡು ಹಾಡ್ಲಿಕ್ಕೆ ಬರೋದು, ಬನ್ನಿ ನೀವು ನಿಮ್ಮ ಹೆಂಡತಿಗೆ ಜೊತೆಗೆ ಹಾಡಿ. ತಗೊಳ್ಳಿ ಮೈಕು, ಹಾಡಿ ನಿಮ್ಮ ಹೆಂಡತಿಗೂ ಜೊತೆಗೆ. ಏ ಶಂಕರ ಹಾಡು. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನಿಂದು ನಿಮ್ಮನ್ನು ಹಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಏನಿದು ರೀ ಶಂಕರನ್ ಕೈಲಿ ನೀನ್ ಮರ್ತ್ಬಿಟ್ಟಿರಕ್ಕೆ ಆಗಲ್ವಂತೆ. ಇವಾಗ ನೆಕ್ಸ್ಟ್ ಸಾಂಗ್ ಆಡ್ತಾ ಇರೋದು ನಮ್ಮ ಅಣ್ಣ ಕಾರ್ತಿಕ ಮತ್ತೆ ನಮ್ಮ ಅತ್ತಿಗೆ ಮಾಲಾಶ್ರೀ. ಮಾಡು ಹಾಡು. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ. ಮಾಲಾ ಕಾರ್ತಿ ತುಂಬಾ ಚೆನ್ನಾಗಿ ಆಡಿದ್ರಿ. ಅಜ್ಜಿ ತಾತ ಮೊಮ್ಮಗ್ನೇ ಬಂದಪ್ಪ, ಬಾಪ ಬಾ. ಅತ್ತೆ ಮಾವ ಬಂದ್ರಾ? ಹೂನಪ್ಪ, ಇವಾಗ ಬಂದ್ವಿ. ಚೆನ್ನಾಗಿದೆಯಪ್ಪ ಕಾರ್ತಿ? ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ. ಹೈ, ನಮ್ಮ ಮಮ್ಮಿ ಬರ್ತಡೇ ನಡೀತಾ ಇದೆ. ತಾತ ತಾತ ನಾನು ಮಮ್ಮಿ ಹತ್ರ ಹೋಗ್ತೀನಿ.
ಹೋಗಪ್ಪ ಚಿಂಟು, ನಾವು ನಿಮ್ಮ ಅಜ್ಜಿ ತಾತನ ಮಾತಾಡಿಸ್ತೀವಿ. ಹ್ಯಾಪಿ ಬರ್ತ್ಡೇ ಮಮ್ಮಿ. ಥ್ಯಾಂಕ್ ಯು ಸೋ ಮಚ್ ಚಿಂಟು. ಬಾ ಬಾ ಬಾ. ಬೀಗ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಬೀಗ್ರೆ ಏನು ಮಾತಾಡದೆ ಹಿಂದೆ ನಿಂತ್ಬಿಟ್ಟಿದ್ದೀರಾ? ನಮಸ್ಕಾರ ಬೀಗ್ರೆ, ಮೊದಲನೇ ಸಲ ನೋಡ್ತಾ ಇರೋದಲ್ವ ನಿಮ್ನ, ಅದಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನೀವು ಬಂದಿದ್ದು ನಮಗೆ ತುಂಬಾ ಸಂತೋಷ ಆಯ್ತು. ಬೀಗ್ರೆ ಹೋಗಿ ನಿಮ್ಮ ಮಗಳು ಮಾತಾಡಿಸಿ. ಅಮ್ಮ ಅಪ್ಪ ಚೆನ್ನಾಗಿದ್ದೀರಾ? ಹ್ಞೂ ಮಾಲ ಚೆನ್ನಾಗಿದ್ವಿ. ನಿನ್ನ ನೋಡಿ ನಮಗೆ ತುಂಬಾ ಸಂತೋಷ ಆಯ್ತಮ್ಮ. 100 ಕಾಲ ಕುಟುಂಬದ ಜೊತೆ ಹೀಗೆ ಸುಖ ಬಾಳು ಮಗಳೇ. ಸರಿ ಇವಾಗ ಲೇಟ್ ಆಯ್ತು, ಎಲ್ಲ ಊಟಕ್ಕೆ ಕೊಡೋಣ. ಹಾಯ್ ಫ್ರೆಂಡ್ಸ್, ನನ್ನ ಬರ್ತ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಲು ಫ್ರೀ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.